ಸಾವಿನ ಕಾಂಪ್ಲೆಕ್ಸ್ ನಿಂದ ಸಾವು ಗೆದ್ದು ಬಂದಿದ್ದಾನೆ ಒಬ್ಬ ವ್ಯಕ್ತಿ 65 ಗಂಟೆಗಳ ಬಳಿಕ ಜೀವಂತವಾಗಿ ಬಂದಿದ್ದಾನೆ ಒಬ್ಬ ವ್ಯಕ್ತಿ ಇನ್ನೊಂದು ಕಡೆ ಕಲ್ಗಳೆಲ್ಲ ಮೈ ಮೇಲೆ ಬಿದ್ದಿರುತ್ತೆ ಇಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ಜೀವಂತವಾಗಿ ಹೊರಗಡೆ ಬಂದಿರುವಂತದ್ದು ಸಾವನ್ನ ಗೆದ್ದು ಬಂದಿದ್ದಾನೆ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ ನಡೆದುಕೊಂಡೇ ಹೊರಗಡೆ ಬಂದಿದ್ದಾನೆ ಸೋಮು ಆ ವ್ಯಕ್ತಿಯ ಹೆಸರು ಸೋಮು ಅಂತ ಜೆಡಿಎಸ್ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸೋಮು ಜೀವಂತವಾಗಿ ಹೊರ ಬಂದಿದ್ದಾನೆ ಸೋಮು ಇಲ್ಲಿ ಪ್ರಮುಖವಾಗಿ 65 ಗಂಟೆಗಳಾಗಿದೆ ಈಗ ಆಲ್ರೆಡಿ ಈ ಒಂದು ಕಟ್ಟಡ ಬಿದ್ದು ಪಾರ್ಕಿಂಗ್ ಏರಿಯಾದಲ್ಲಿ ಇನ್ನೂ ಇಬ್ಬರು ಸಿಲುಕಿದ್ದಾರೆ ಅವರನ್ನ ಕೂಡ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಅವಶೇಷಗಳ ಅಡಿ ಇರುವಂತ ಇಬ್ಬರಿಗೆ ಆಕ್ಸಿಜನ್ ಅನ್ನ ಕೂಡ ಪೂರೈಕೆ ಮಾಡಲಾಗ್ತಾ ಇದೆ ದಿಲೀಪ್ ಮತ್ತು ಸಂಗೀತ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಇವರಿಬ್ಬರನ್ನ ಕೂಡ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರಿಬ್ಬರು ಕೂಡ ಸ್ಪಂದಿಸ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ ಇಲ್ಲಿ ಪ್ರಮುಖವಾಗಿ ORS ಪೂರೈಕೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಇನ್ನು ದಿಲೀಪ್ ರಕ್ಷಣೆಗೆ ಅಡ್ಡಿಯಾಗಿದೆ ಒಂದು ಗೋಡೆ ಅಲ್ಲಿ ಮಧ್ಯದಲ್ಲಿ ಒಂದು ಗೋಡೆ ಅಡ್ಡಿಯಾಗಿರುವಂತದ್ದು ಇವರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರನ್ನ ಧೈರ್ಯವನ್ನ ತುಂಬಿ ಅವರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ NDRF ಸಿಬ್ಬಂದಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತು ಒಂದ್ ಕಡೆ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ನೀವು ಅಲ್ಲಿ ಸಾವನ್ನ ಗೆದ್ದು ಬಂದಿರುವಂತಹ ಸೋಮು ಈ ವ್ಯಕ್ತಿ ಕೂಡ 65 ಗಂಟೆಗಳಿಂದ ಒಂದು ಅವಶೇಷಗಳ ಅಡಿ ಸಿಲ್ಕೊಂಡಿದ್ದ ಈಗ ಆತನನ್ನ ರಕ್ಷಣೆ ಮಾಡಲಾಗಿದೆ ಯಾವ ರೀತಿಯಾಗಿ ಎಂತ ಗಟ್ಟಿ ಮನುಷ್ಯ ನೋಡಿ ಆ ಸೋಮು ಇನ್ನು ಏನು ಹಾಗೆ ಇಲ್ಲಪ್ಪ ಅದ್ರೊಳಗಿದ್ನ ಈ ವ್ಯಕ್ತಿ ಅಂತ ಅನ್ಕೊಬೇಕು ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾನೆ ಯಾವುದೇ ರೀತಿಯಾದಂತಹ ಸುಸ್ತು ಕೂಡ ಆತನಿಗೆ ಆಗಿಲ್ಲ ಅಷ್ಟು ಈಸಿಯಾಗಿ ಒಂದ್ ಕಡೆ 65 ಗಂಟೆಗಳಿಂದ ಆ ಧೂಳಲ್ಲಿ ಮತ್ತೊಂದ್ ಕಡೆ ಆ ಒಂದು ಮೈ ಮೇಲೆಲ್ಲ ಕಲ್ಲೆಲ್ಲ ಬಿದ್ದಿರುತ್ತೆ ಗೋಡೆ ಎಲ್ಲ ಬಿದ್ದಿರುತ್ತೆ ಅದೆಲ್ಲವನ್ನೂ ಕೂಡ ನೀರಿ ಆತ ಎಷ್ಟು ಗಟ್ಟಿಯಾಗಿದ್ದಾನೆ ಎಷ್ಟು ಆರಾಮಾಗಿ ಓಡಾಡ್ತಿದ್ದಾನೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು ಸಾವಿನ ದವಡೆಗೆ ಹೋಗಿ ಪಾರಾಗಿ ಬಂದಿರುವಂತವನು ಈತ 65 ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಸೋಮನನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿ ಆದ್ರೆ ಈ ವ್ಯಕ್ತಿಯನ್ನ ನೋಡ್ತಾ ಇದ್ರೆ ಮಾತ್ರ ಇದು ಯಾವುದೋ ಒಂದು ಚಿಕ್ಕ ಕಟ್ಟಡ ಏನೋ ಬಿದ್ದಿದೆಯೇನೋ ಅಲ್ಲಿಂದ ರಕ್ಷಣೆ ಮಾಡಿದೆ ಅನ್ನೋ ರೀತಿಯಲ್ಲಿ ಭಾವನೆ ಅಂದ್ರೆ ಭಾಸವಾಗುತ್ತೆ ಆತನನ್ನ ನೋಡ್ತಾ ಇದ್ರೆ ಯಾಕೆಂದ್ರೆ ಆತನ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು ಕೂಡ ಎಷ್ಟು ಈಸಿಯಾಗಿ ಮಾತಾಡ್ಕೊಂಡು ಏನು ಆಗಿಲ್ಲ ಸ್ವಲ್ಪನೂ ಕೂಡ ಸುಸ್ತೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ನೀವು ಅಂದ್ರೆ ನಾವು ಊಹಿಸ್ಕೊಳ್ಬಹುದು ಎಲ್ಲಾದ್ರೂ ಒಂದು ಮನೆಯಲ್ಲೇ ಒಂದು ರೂಮ್ ನಲ್ಲೇ ಕೂಡ ಆಗ್ತಂತ ಸಂದರ್ಭದಲ್ಲಿ ಉಸಿರುಗಟ್ಟಿ ಕಿರ್ಚಾಡ್ತಿರ್ತೀವಿ 1 ಅವರ್ ಆದ್ಮೇಲೆ ಮತ್ತೆ ಸುಸ್ತಾಗಿ ಅಲ್ಲೇ ಅಂದ್ರೆ ಅಲ್ಲಿ ಜ್ಞಾನ ತಪ್ಪಿ ಬೀಳುವಂತ ಕೆಲಸ ಕೂಡ ಆಗುತ್ತೆ ಆದ್ರೆ ಈ ವ್ಯಕ್ತಿ 65 ಗಂಟೆಗಳಿಂದಲೂ ಕೂಡ ಅಲ್ಲಿ ನಾನು ಇಲ್ಲಿದ್ದೀನಿ ನನ್ನನ್ನ ರಕ್ಷಣೆ ಮಾಡಿ ಕಾಪಾಡಿ ಅಂತಾನೆ ಕೂಗ್ತಾ ಇದ್ದ ಮತ್ತೆ ಆತನನ್ನ ಈಗ ರಕ್ಷಣೆ ಮಾಡಲಾಗಿದೆ ಈಗ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಲಾಗ್ತಾ ಇರುವಂತದ್ದು ಆಂಬ್ಯುಲೆನ್ಸ್ ಅಲ್ಲಿ ಈಗ ಅವನಿಗೆ ಆಕ್ಸಿಜನ್ ಕೂಡ ನೀಡಲಾಗ್ತಾ ಇದೆ ಆದ್ರೆ ಏನು ಹಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಆತ ಹೊರಬಂದ NDRF ಸಿಬ್ಬಂದಿ ಇನ್ನೂ ಇಬ್ಬರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಕ್ಸಿಜನ್ ಅನ್ನ ಕೂಡ ಪೂರೈಕೆ ಮಾಡ್ತಾ ಇರುವಂತದ್ದು ಆ ಎರಡೂ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಸಾವು ಗೆದ್ದು ಬಂದಂತ ಸೋಮು ಒಂದ್ ಕಡೆ ಮತ್ತು ಒಂದ್ ಕಡೆ ಇನ್ನೂ ಇಬ್ಬರು ಅಲ್ಲಿ ಕಾಪಾಡಿ ಅನ್ನುವ ಅಂದ್ರೆ ಕೂಗಾಡ್ತಿದ್ದಾರೆ ಕಿರ್ಚಾಡ್ತಾ ಇದ್ದಾರೆ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಈಗ ಆಲ್ರೆಡಿ ಒಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಇನ್ನೂ ಇಬ್ಬರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ ಪೃಥ್ವಿರಾಜ್ ಏನಂದ್ರೆ ಬೆಳಗ್ಗೆಯಿಂದಲೂ ಕೂಡ ಓರ್ವ ಯುವಕನನ್ನ ಇವತ್ತು ರಕ್ಷಣೆ ಮಾಡಲಾಗಿದೆ ಕಟ್ಟಡ ದುರಂತ ಪ್ರಕರಣದಲ್ಲಿ ಏನು ಗ್ರೌಂಡ್ ಫ್ಲೋರ್ ನಲ್ಲಿ ಅವರು ಸಿಗಾಕೊಂಡಿರುವಂತಹ ಮಾಹಿತಿ ಜೆಡಿಎಸ್ ಕಚೇರಿಯಲ್ಲಿ ಕೆಲಸ ಮಾಡಿದಂತ ಸೋಮುವನ್ನ ಈಗಾಗಲೇ ರಕ್ಷಣೆ ಮಾಡಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಮತ್ತೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರ್ತಕ್ಕಂಥದ್ದು ಇನ್ನು ಇಬ್ಬರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಅವರಿಬ್ಬರು ಕೂಡ ಗಾರೆ ಕೆಲಸ ಮಾಡಕ್ಕೆ ಇಲ್ಲಿ ಬಂದಿದ್ರು ಅವರಿಬ್ಬರು ಕೂಡ ಒಂದೇ ಕುಟುಂಬಕ್ಕೆ ಸೇರಿದ ದಂಪತಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಈಗಾಗಲೇ ಇಬ್ಬರನ್ನ ರಕ್ಷಣೆ ಮಾಡಕ್ಕೆ ಏನು ಅಗ್ನಿಶಾಮಕ ಸಿಬ್ಬಂದಿ ಒಳಗಡೆ ಏನು ಗೋಡೆಯನ್ನ ಕೊರೆದು
ಸುರಂಗವನ್ನು ಮಾಡಿದ್ದಾರೆ. ಈಗ ಅಲ್ಲಿಗೆ ತಲುಪಕ್ಕೆ ಇನ್ನು ಕೆಲವೇ ಹೊತ್ತಲ್ಲಿ ತಲುಪಿ ಅವರನ್ನ ರಕ್ಷಣೆ ಮಾಡ್ತಿದ್ದಾರೆ. ಬೆಳಗ್ಗೆ ಅವರಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾದ ತಕ್ಷಣ ಅವರಿಗೆ ಆಕ್ಸಿಜನ್ ಕೊಡಲಾಗಿತ್ತು. ನಂತರ ಅವರಿಗೆ ORS ಅನ್ನು ಕೂಡ ಸಪ್ಲೈ ಮಾಡಲಾಗಿತ್ತು. ಜೊತೆಗೆ ಧೈರ್ಯವನ್ನು ಹೇಳಲಾಗಿತ್ತು. ಯಾವುದೇ ಕಾರಣಕ್ಕೂ ನೀವು ಎದೆಗುಂದ್ಬೇಡಿ, ನಾವು ನಿಮ್ಮ ಹತ್ರಕ್ಕೆ ಶೀಘ್ರದಲ್ಲಿ ತಲುಪ್ತೇವೆ ಅಂತಕ್ಕಂಥ ಮಾಹಿತಿ ಏನು ಅಗ್ನಿಶಾಮಕ ಸಿಬ್ಬಂದಿ ಹೇಳಿದ್ರು. ಈಗ ಕೆಲವೇ ಹೊತ್ತಿನಲ್ಲಿ ಅಲ್ಲಿಗೆ ತಲುಪಲಿದ್ದಾರೆ. ಈಗ ಅಗ್ನಿಶಾಮಕ ಸಿಬ್ಬಂದಿ ಏನು ಸುರಂಗ ಮಾರ್ಗ ಮಾಡಿ ಗೋಡೆ ಅಡ್ಡ ಇತ್ತು ಇವರ ರಕ್ಷಣೆಗೆ ಕಾರ್ಯಾಚರಣೆಗೆ, ಈಗ ಗೋಡೆಯನ್ನು ತೆರವುಗೊಳಿಸಿ ಅಲ್ಲಿಗೆ ತಲುಪಲಾಗಿದೆ. ಇನ್ನೂ ಕೆಲವೇ ಹೊತ್ತಿನಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಲಾಗ್ತದೆ. ಈ ಮೂಲಕ ಏನಂದ್ರೆ ರಕ್ಷಣೆ ಮಾಡಿದವರ ಸಂಖ್ಯೆ 60 ತಲುಪಿದೆ ಅಂತ ಹೇಳ್ಬೋದು. ಏನು ಈ ಒಂದು ಘಟನೆಯಲ್ಲಿ 14 ಜನ ಇದುವರೆಗೂ ಕೂಡ ಮೃತಪಟ್ಟಿದ್ದಾರೆ. ಪೃಥ್ವಿರಾಜ್ ಏನು ಕಳೆದ 4 ದಿನಗಳ ಹಿಂದೆ ಈ ಒಂದು 5 ಅಂತಸ್ತಿನ ಕಟ್ಟಡ ಕುಸಿತಗೊಂಡಿತ್ತು. ನಂತರ ಏನು ಅನೇಕ ಅನಾಹುತಗಳು ಸಂಭವಿಸಿತ್ತು. ಏನು JDS ಕಚೇರಿಯಲ್ಲಿ ಸಿಲುಕಿದ್ರು, ಅವರು ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಇದ್ರಂತಕ್ಕಂಥ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಕ್ಷಣೆಯನ್ನು ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆ ನೋಡಬಹುದು, NDRF ತಂಡ ಮತ್ತೊಂದು ಭಾಗದಿಂದಲೂ ಕೂಡ ಕಾರ್ಯಾಚರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗ ನಾವು ಕಟ್ಟಡದ ಒಂದು ತುದಿಯಲ್ಲಿ ನಿನ್ನೆಯಿಂದಲೂ ಕೂಡ ಅದು ಕಾರ್ಯಾಚರಣೆ ನೀಡ್ತಾ ಇತ್ತು. ಇಲ್ಲಿ ಅನೇಕರು ಸಿಕ್ಕಿರ್ತಕ್ಕಂಥದ್ದು, ಅನೇಕರನ್ನು ಕೂಡ ಈ ಒಂದು ಭಾಗದಲ್ಲಿ ರಕ್ಷಣೆ ಮಾಡಲಾಗಿತ್ತು. ಇನ್ನು ಕೆಲವೇ ಹೊತ್ತಿನಲ್ಲಿ ಇಬ್ಬರನ್ನ ರೆಸ್ಕ್ಯೂ ಮಾಡುವಂತ ಕಾರ್ಯಾಚರಣೆ ನಡೆಯುತ್ತೆ. ಮತ್ತೆ ಇನ್ನೆಷ್ಟು ಜನ ಸಿಲುಕಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅದೇ ರೀತಿ ಧಾರವಾಡದ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಕೂಡ ಸ್ಥಳದಲ್ಲೇ ಬಿಟ್ಟಿದ್ದು ಇನ್ನು ರಕ್ಷಣಾ ಕಾರ್ಯಾಚರಣೆಯನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಮತ್ತೊಂದ್ ಕಡೆ ಆ ಸೋಮುನ ನೋಡ್ತಾ ಇದ್ವಿ, ಏನು ಆಗೇ ಇಲ್ಲಪ್ಪ, ಇಲ್ಲಿ ಕಟ್ಟಡ ಕುಸ್ದಿತ್ತ ಅಂತ ಅನ್ಕೊಂಡ್ಬಿಡ್ಬೇಕು ಯಾರಾದ್ರೂ ಆ ವ್ಯಕ್ತಿಯನ್ನ ನೋಡ್ಬಿಟ್ರೆ. ಅಷ್ಟು ಗಟ್ಟಿ ಮನುಷ್ಯ. ಏನಾದ್ರೂ ಮಾತನಾಡಿದ್ರ? ಏನ್ ಮಾತಾಡ್ದ ಹೊರಗಡೆ ಬರ್ತಿದ್ದ ಹಾಗೆ? ಖಂಡಿತವಾಗ್ಲೂ ಪೃಥ್ವಿರಾಜ್ ಆತನ ಧೈರ್ಯವನ್ನು ಮೆಚ್ಚಲೇಬೇಕು. ಯಾಕಂದ್ರೆ 4 ದಿನಗಳು ಕೂಡ ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿದ್ರು ಕೂಡ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಯಾವುದೇ ಅಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ಅವ್ರನ್ನ ಹೊರಗಡೆ ಕರೆತಂದ್ರು, ನಡೆದುಕೊಂಡೇ ಆಂಬ್ಯುಲೆನ್ಸ್ ಹತ್ತಿ ಹೋಗಿದ್ದಾರೆ. ಇನ್ನು ಗೋಡೆ ಆತ ಸಿಲುಕಿದ ಸಂದರ್ಭದಲ್ಲಿ ಗೋಡೆ ಇದ್ದುದರಿಂದ ಆತನಿಗೆ ಸ್ವಲ್ಪ ತಲೆಯ ಭಾಗದಲ್ಲಿ ಸ್ಕ್ರಾಚಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ, ಧಾರವಾಡ ಜಿಲ್ಲಾಸ್ಪತ್ರೆಗೆ ಈಗ ಸದ್ಯ ಆತನನ್ನು ರವಾನೆ ಮಾಡಲಾಗಿದೆ. ಅದೇ ರೀತಿ ಇನ್ನಿಬ್ಬರು ಕೂಡ ಇದ್ದಾರೆ, ಅವರು ಕೂಡ ಸುರಕ್ಷಿತವಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದೆ. ಈಗ ಅವರಿಗೆ ಏನು ಅವರಿಗೆ ಧೈರ್ಯವನ್ನು ಹೇಳಲಾಗಿದೆ. ಅದೇ ರೀತಿ ಶೀಘ್ರ ನಿಮ್ಮನ್ನ ತಲುಪ್ತೀವಿ ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿ ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಲಾಗ್ತದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಮ್ಮ ಜೊತೆ ಈಗ ಸೋಮು ಅವರ ಸಂಬಂಧಿ ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ, ಏನ್ ಹೇಳ್ತೀರಾ? ಸೋಮು ಅಂದ್ರೆ ಅಲ್ಲಿ ಕಿರ್ಚಾಡ್ತಾ ಇದ್ರು, ಬದುಕಿದ್ರು, 65 ಗಂಟೆ ಆದ್ಮೇಲೆ ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲೇ ನಡ್ಕೊಂಬಂದ್ರು. ನಿಮ್ಮೆಲ್ಲರ ಪ್ರಾರ್ಥನೆ ಈಗ ದೇವರಿಗೂ ಕೂಡ ಕೇಳಿಸಿದೆ ಅನ್ಸುತ್ತೆ. ಹೌದು ಸರ್, ಹೌದು ಸರ್. ಏನ್ ಹೇಳ್ತೀರಾ ಅಂದೆ? ಸರಿ, ಅವಂದು ಏನೋ ದೇವ್ರ ಪುಣ್ಯ ಅನ್ಬೇಕು ಸರ. ಹೋಗ್ ಮಾತಾಡ್ಸದ್ರಾ ಸರ? ಈಗ ನಾ ಹಾಸ್ಪಿಟ್ಲ್ ಹೊಂಟೇನಿ ಸರ. ಈಗ ಸರ್ ಆಗ ಕನೆಕ್ಟ್ ಮಾಡಿದ್ರೆ ಅಲ್ಲ, ಯಾರೆಲ್ಲ ಇದ್ರು ನಿಮ್ ಕಡೆಯವರು? ಸೋಮು ಅವ್ರ ಒಬ್ರೇನಾ? ಅವ್ರೊಬ್ರ ಸರ. ಏನ್ ಕೆಲಸ ಮಾಡ್ತಾ ಇದ್ರು ಸೋಮು? ಸರ JDS ಆಫೀಸ್ನಾಗ ವರ್ಕ್ ಮಾಡ್ತೀವಿ ಸರ್. ಅವ್ರಿಗೆ JDS ಕಾರ್ಪೊರೇಟರ್ ಜಮನಾಳ್ ಅಂತ ಹೇಳಿ ಸರ್, ಶ್ರೀಕಾಂತ್ ಜಮನಾಳ್ ಅಂತಾರೆ, ಅವ್ರ ಕಡೆ ವರ್ಕ್ ಮಾಡ್ತೀವಿ ಸರ್. ಅಲ್ಲಿ ಆಫೀಸ್ ಮಾಡ್ತೀರಿ ಸರ್ ಅವರು. ಓಕೆ, ಅಲ್ಲಿ ವರ್ಕ್ ಮಾಡ್ತೀವಿ ಸರ್. ಅಲ್ಲ, 3 ದಿನಗಳಿಂದಲೂ ಅಲ್ಲಿದ್ರಲ್ಲ, ಅಲ್ಲಿ 3 ದಿನದಿಂದನೂ ಕೂಡ ಮಾತನಾಡ್ತಾ ಇದ್ರಂತ. ಹೆಂಗ್ ಸರ? ಅಲ್ಲ, 3 ದಿನದಿಂದನೂ ಕೂಡ ಕಿರ್ಚಾಡ್ತಾ ಇದ್ರಂತ ಅಲ್ಲೇನಾದ್ರು? ಇಲ್ಲಿ ಸರ ಏನು ಇಲ್ಲ ಅಲ್ರಿ, ಅವು ಬಂದಿದ್ದ ವಿಚಿತ್ರ ಸರ್. ಈಗ ನಾವು ಎಟ್ಟ ಆಗೈತೆ ಅಂತ ತಿಳ್ಕೊಂಡಿವಿ ಸರ್. ಮತ್ ಕರೆ ಅಂದ್ರ ಯಾಕಂದ್ರೆ ಈಗೆಲ್ಲ ಈಗ ಈ ವಿಷಯ ತಿಳಿತಲ್ಲ ಅವ್ರ ಅಪ್ಪ ಅಮ್ಮನ, ಅಥವಾ ಅವ್ರಿಗೆ ಮದ್ವೆ ಏನಾದ್ರು ಆಗಿದ್ಯಾ? ಅವ್ರೇನಾದ್ರು ಮಾತಾಡ್ತಿದಾರ? ಎಷ್ಟು ಖುಷಿ ಆಗ್ತಾ ಇದೆ ಅಂತ? ಖುಷಿ ಆಗತ್ತೆ ಸರ್. ಅವ್ರ ಅಪ್ಪ ಅಮ್ಮ ಎಲ್ಲ ಇದಾರ? ಅವರು ಊರಲ್ದಾರ ಸರ. ಏನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಾ? ಹೇಳಿದ್ವಿ ಸರ್. ಏನಂದ್ರು? ಚಲೋ ಆತನ ಸರ್, ಒಳ್ಳೇದಾಗ್ಲಿ. ಅವ್ರದ್ದು ಯಾವ ಊರು? ಅಲ್ಲೇನಾ ಪಕ್ಕದೂರ ಅಥವಾ ಏನು? ಸರ್, ತಾಲೂಕು. ಅವ್ರು ಬಂದಿರ್ಲಿಲ್ವಾ ಇಲ್ಲಿಗೆ? ಬಂದಿದ್ದೆ ಸರ್, ಅವ್ರ ಅಪ್ಪರ ಅದಾರ್ರಿ ಇಲ್ಲಿ ಒಳಗದಾರ, ನೋಡ್ತಾನೆ ಸರ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರ ನ್ಯೂಸ್ 18. ನೋಡ್ತಾ ಇದೀವಿ, ಇವರು ಬಸವರಾಜ್ ಅವರ ಅಂದ್ರೆ ಇವರು ಸೋಮು ಅವರ ಸಂಬಂಧಿ ಬಸವರಾಜ್ ಅವರು ಈಗ ಆಲ್ರೆಡಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅವ್ರ ತಂದೆ ಅಲ್ಲೇ ಇದ್ರಂತೆ, ಇನ್ನೊಂದ್ ಕಡೆ ಅವ್ರ ತಾಯಿ ಊರಲ್ಲಿದ್ದಾರಂತೆ. ಹೋಗೇ ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ವಿ ಸರ್. ಸದ್ಯ ದೇವ್ರ ಪ್ರಾರ್ಥನೆ ನಾವು ಮಾಡ್ಕೊಳ್ತಿದ್ದು ಕೇಳಿಸಿದೆ, ದೇವರಿಗೂ ಕೂಡ ಬದುಕ್ ಬಂದಿದ್ದಾರೆ. ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಈಗ ಆಲ್ರೆಡಿ ಆಸ್ಪತ್ರೆ ಕೂಡ ಹೋಗ್ತಾ ಇದೀವಿ ಅಂತ ಮಾತನಾಡ್ತಾ ಇದ್ದೀವಿ.
ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಸೋಮು 65 ಗಂಟೆಗಳಿಂದಲೂ ಕೂಡ ಅವಶೇಷಗಳಡಿ ಸಿಲ್ಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಜೆಡಿಎಸ್ ಆಫೀಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಂತೆ ಇವರು. ಆ ಒಂದು ಕಟ್ಟಡ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ಇವರು ಕೂಡ ಅವಶೇಷಗಳಡಿ ಸಿಲ್ಕೊಂಡಿದ್ರು. ಈಗ ಅವರ ದೇವರ ಪ್ರಾರ್ಥನೆ ಅವರ ಕುಟುಂಬದವರೆಲ್ಲರೂ ಕೂಡ ಮಾಡ್ತಾ ಇದ್ರು. ದೇವರಿಗೂ ಕೂಡ ಕೇಳಿಸಿದೆ. ಮತ್ತೊಂದ್ ಕಡೆ ಸಾವು ಗೆದ್ದು ಬಂದಿದ್ದಾರೆ. ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾರೆ ಸೋಮು ಅವರು. ಈಗ ಆಲ್ರೆಡಿ ಅವರನ್ನ ಸ್ಥಳೀಯ ಆಸ್ಪತ್ರೆಗೂ ಕೂಡ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು. ಅಲ್ಲಿ ಇನ್ನೂ ಇಬ್ಬರು ಕೂಡ ಸಿಲ್ಕೊಂಡಿದ್ದಾರೆ. ಅವರನ್ನ ಕೂಡ ರಕ್ಷಣೆ ಮಾಡುವಂತ ಕಾರ್ಯ ಆಗ್ತಾ ಇದೆ. ಮತ್ತೊಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಪ್ರಮುಖವಾಗಿ ಒಂದು ಗೋಡೆ ಅಡ್ಡ ಬಂದಿದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಚಂದ್ರಕಾಂತ್ ಸುಗಂಧಿ. ಇನ್ನು ಕೂಡ ಯಾವ ರೀತಿಯಾಗಿ ರಕ್ಷಣೆ ಕಾರ್ಯ ನಡೀತಾ ಇದೆ, ಮತ್ತೊಂದ್ ಕಡೆ ಇನ್ನು ಎಷ್ಟೊತ್ತಾಗ್ಬಹುದು ಅಂತ, ಎಷ್ಟು ಗಂಟೆಗಳಾಗುತ್ತಂತೆ, ಇನ್ನು ಇವತ್ತು ಮತ್ತೆ ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತಾ? ಪೃಥ್ವಿರಾಜ್ ಏನಾದ್ರು ಧಾರವಾಡದಲ್ಲಿ ಕಟ್ಟಡ ಕುಸಿತ ಸಂಬಂಧಪಟ್ಟಂತೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ 3 ಜನರು ಜೀವಂತ ಇರೋ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಕಾರ್ಯಾಚರಣೆ ನೀಡ್ತಾ ಇದ್ದು, ಇದೀಗ ಓರ್ವನನ್ನ ರಕ್ಷಣೆ ಮಾಡಲಾಗಿದೆ. ಇನ್ನಿಬ್ರು ಕೂಡ ಸಂಗೀತ ಅನ್ನೋರು ಮತ್ತು ಇನ್ನು ಅವ್ರ ಪತಿ ಇಬ್ರು ಕೂಡ ಸಿಗಾಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವರಿಗೆ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಒಂದು ಕಟ್ಟಡ ಕುಸಿತು. ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಅವರಿದ್ದಾರೆ. ಈಗ ಅದಕ್ಕೇನು ರಕ್ಷಣಾ ಕಾರ್ಯಾಚರಣೆಗೆ ಒಂದು ಗೋಡೆ ಅಡ್ಡವಾಗಿದ್ದು, ಗೋಡೆಯನ್ನ ತೆರವುಗೊಳಿಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಗೆ ತಲುಪಿ ಅವರಿಬ್ಬರನ್ನು ಕೂಡ ರಕ್ಷಣೆ ಮಾಡಲಿದ್ದಾರೆ. ಪೃಥ್ವಿರಾಜ್ ಈಗ ಕೆಲವೇ ಹೊತ್ತಿನ ಮೊದಲು ಏನು ಸೋಮು ಅಂತಕ್ಕಂಥ ಒಬ್ಬ ಯುವಕನನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಆತ ನಡೆದುಕೊಂಡೇ ಬಂದು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಆತ ಏನು ಸಿಲುಕಿದ್ದ ವೇಳೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಳ್ಳಲಾಗ್ತಿದೆ. ಇವತ್ತು ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೆಯಲಿದೆ ಪೃಥ್ವಿರಾಜ್. ಅಲ್ಲ, ಮತ್ತೊಂದ್ ಕಡೆ ಇವರು ಬದುಕಿ ಬಂದಿರೋದು, ಇನ್ನು ಇಬ್ಬರು ಅಲ್ಲಿ ಇರುವಂತದನ್ನ ನೋಡ್ತಾ ಇದ್ರೆ, ಈ ಕಟ್ಟಡ ಕಾಸಲ್ಲಿ ಬಿದ್ದಂತ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಪಾರ್ಕಿಂಗ್ ಲಾಟ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇದ್ದವರು ಸೇಫ್ ಆಗಿದ್ದಾರೆ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಏನು ಈ ಒಂದು ಕಟ್ಟಡ ದುರಂತದಲ್ಲಿ ಬದುಕಿದ್ದವರೆಲ್ಲರೂ ಕೂಡ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ನಲ್ಲಿ ಇದ್ದವರು. ಏನು ಮೇಲಿಂದ ಕಟ್ಟಡ ಕುಸಿತು, ಗ್ರೌಂಡ್ ಫ್ಲೋರ್ ನಲ್ಲಿ ಕುಸಿತಿರ್ಲಿಲ್ಲ. ಹಾಗಾಗಿನೇ ಇಷ್ಟೊಂದು ಜನ ಬದುಕಿ ಬಂದಿದ್ದಾರೆ. ಈಗಾಗಲೇ 60 ಜನರನ್ನ ರಕ್ಷಣೆ ಮಾಡಲಾಗಿದೆ ಈ ಒಂದು ಘಟನೆಯಲ್ಲಿ. ಇವರೆಲ್ಲರೂ ಕೂಡ ಪಾರ್ಕಿಂಗ್ ಪ್ಲೇಸ್ ಮತ್ತು ಏನು ಗ್ರೌಂಡ್ ಫ್ಲೋರ್ ಇದ್ದವರೆಲ್ಲರೂ ಕೂಡ ರಕ್ಷಣೆಯನ್ನ ಮಾಡಲಾಗಿದೆ. ಇನ್ನು ಉಳಿದವರು ಏನಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು ಅವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಇವತ್ತಿಗೆ ನಿಲ್ಲಲ್ಲ. ಯಾಕಂದ್ರೆ ಇದನ್ನೆಲ್ಲವನ್ನು ಕೂಡ ಎಲ್ಲಾ ಏನು ಅವಶೇಷಗಳನ್ನು ತೆರವು ಮಾಡಕ್ಕೆ ಕನಿಷ್ಠ 5-6 ದಿನ ಬೇಕು ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.